ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಸೊಪ್ಪಿನ ಸಾಂಬಾರು ಮಾಡೋಣ. ನಮ್ಮೂರ ಸೈಡಲ್ಲಿ ಇದೇ ಥರ ಸೊಪ್ಪಿನ ಸಾಂಬಾರು ಮಾಡೋದು. ಒಬ್ಬರು ಒಗ್ಗರಣೆ ಹಾಕಲ್ಲ, ನಾವು ಒಗ್ಗರಣೆ ಹಾಕಿಬಿಟ್ಟೆ ಮಾಡೋದು ಸೊಪ್ಪಿನ ಸಾಂಬಾರು. ಇಲ್ಲಿ ನಾನು ಸಪ್ಪಿಗೆ ಸೊಪ್ಪು ಮತ್ತು ದಂಟು ಮಿಕ್ಸ್ ಸೊಪ್ಪು ತೊಗೊಂಡಿದ್ದೀನಿ. ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಆಮೇಲೆ ಮತ್ತೆ ಬೇಳೆ ಹಾಕ್ಬಿಟ್ಟು ಮಾಡ್ತಿದ್ದೀನಿ. ನಿಮಗೆ ಹಸಿ ಕಾಳಿದ್ರೆ ಹಸಿ ಕಾಳು ಹಾಕ್ಕೊಳ್ಳಿ, ಹೆಸ್ರು ಕಾಳು ಹಾಕ್ಕೊಳ್ಳಿ, ಯಾವುದಾದ್ರೂ ಹಾಕ್ಕೊಳ್ಳಿ ಕಾಳು. ನಾನಿಲ್ಲಿ ಸ್ವಲ್ಪ ಬೇಳೆನ ನೆನೆಸಿದ್ದೀನಿ. ಈಗ ಒಂದು ಕುಕ್ಕರಿಗೆ ನೀರಿಟ್ಬಿಟ್ಟು ಅದಕ್ಕೆ ಬೇಳೆ ಬೇಯಕ್ಕೆ ಹಾಕ್ತಿದ್ದೀನಿ. ಬೇಳೆ ಬೇಗ ಬೇಯಬೇಕು ಅಂದ್ಬಿಟ್ಟು ಒಂದು ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪು ಹಾಕ್ಕೊತೀನಿ. ಉಪ್ಪು ಲಾಸ್ಟಲ್ಲೂ ಹಾಕೊಬೋದು, ಇದಕ್ಕೆ ಸ್ವಲ್ಪ ಹಾಕೊಬಿಟ್ಟು ಹಾಕೊತಾರೆ. ನಾನು ಇದಕ್ಕೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಟೊಮೊಟೊ ಹಾಕ್ಕೊತಿದ್ದೀನಿ. ಟೊಮೊಟೊನ ಖಾರ ರುಬ್ಬಕ್ಕೆ ತೊಗೋಬೇಕು, ಅದಕ್ಕೆ ಟೊಮೊಟೊ ಹಾಕ್ಕೊತಿದ್ದೀನಿ ಮತ್ತು ಉಪ್ಪು ಹಾಕ್ಕೊತಿದ್ದೀನಿ. ಇವಾಗ ಉಪ್ಪು ಹಾಕಿರ್ತೀರಲ್ವ, ಸಾಂಬಾರು ಒಗ್ಗರಣೆ ಹಾಕಬೇಕಾದ್ರೆ ಜಾಸ್ತಿ ಹಾಕ್ಬೇಡಿ, ಸ್ವಲ್ಪ ಹಾಕಿ. ಆಮೇಲೆ ತೊಳೆದಿಟ್ಕೊಂಡಿರೋಂಥ ಸೊಪ್ಪನ್ನ ಅದರೊಳಗಡೆ ಹಾಕ್ತಿದ್ದೀನಿ. ಹಾಕ್ಬಿಟ್ಟು 2 ವಿಸಲ್ ಬರೆಸ್ಕೊಳ್ಳಿ. ಇಲ್ಲ ಸ್ವಲ್ಪ ಏನಾದರೂ ಬೇಳೆ ಬೆಂದಿದ್ರೆ ಒಂದೇ ವಿಸಲ್ ಸಾಕು. ಬೇಳೆ ಬೆಂದಿಲ್ಲ ಅಂದರೆ ಸೊಪ್ಪು ಹಾಕ್ಬಿಟ್ಟು 2 ವಿಸಲ್ ತೊಗೊಳ್ಳಿ. ಆದಮೇಲೆ ಖಾರಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಜೀರಿಗೆ ಮತ್ತು ಮೆಣಸು, ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ತೊಗೊಳ್ಳಿ. ಇದನ್ನು ಹುರ್ಕೊಳ್ಳಿ. ಮೆಣಸಿನ್ಕಾಯಿ ಬೇಕಾದರೆ ಬೇಯಿಸ್ಕೊಬೋದು, ನಾನಿಲ್ಲಿ ಹುರ್ಕೊತಿದ್ದೀನಿ. ಇಷ್ಟನ್ನು ಹುರ್ಕೊಂಡು ಮತ್ತು ಸ್ವಲ್ಪ ಕಾಯಿ ತೊಗೊಳ್ಳಿ. ಆಮೇಲೆ ಬೇಯಿಸಿರ್ತೀರ ಅಲ್ವಾ ಬೇಳೆ ಮತ್ತು ಸೊಪ್ಪು ಮತ್ತು ಟೊಮೊಟೊ, ಅದನ್ನು ಸ್ವಲ್ಪ ತೊಗೊಳ್ಳಿ. ಇನ್ನೊಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳಕ್ಕೆ ಇಟ್ಕೊಳ್ಳಿ. ಸ್ವಲ್ಪ ಖಾರ ರುಬ್ಬಕ್ಕೆ ಹಾಕ್ಕೊಬೇಕು. ಇವಾಗ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಇದೆಲ್ಲನೂ ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಚೂರು ಎಣ್ಣೆ ಹಾಕ್ಬಿಟ್ಟು ಅಲ್ಲೇ ಮೇಲೆ ಬಿಸಿ ಮಾಡ್ಕೊಳ್ಳಿ. ಬಿಸಿ ಆದಮೇಲೆ ಅದನ್ನು ಜಾರಿಗೆ ಹಾಕ್ಕೊಬಿಟ್ಟು ಅದಕ್ಕೇ ಕಾಯಿ ತುರಿದಿರ್ತೀರಲ್ವ ಆ ಕಾಯಿನ ಹಾಕಿ, ಅದಾದಮೇಲೆ ಸ್ವಲ್ಪ ಕಾಳು ಮತ್ತು ಸೊಪ್ಪನ್ನ ಎತ್ತಿಟ್ಟಿರ್ತೀರಲ್ವ ಅದನ್ನು ಹಾಕ್ಬಿಟ್ಟು ರುಬ್ಕೊಳ್ಳಿ. ಚೆನ್ನಾಗಿರುತ್ತೆ. ಕಾಯಿ ಹಾಕ್ಬಿಟ್ಟು ಟೊಮೊಟೊನೂ ಹಾಕ್ಕೊಳ್ಳಿ. ಟೊಮೊಟೊ ಮೊದಲೇ ಬೇಯಿಸ್ಕೊಂಡಿರ್ತೀವಲ್ವ, ಸೊಪ್ಪು, ಕಾಳು, ಟೊಮೊಟೊ ಇದೆಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳಿ. ಖಾರ ರುಬ್ಬಿದಾದಮೇಲೆ ಮತ್ತೆ ಒಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕಿಬಿಟ್ಟು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಳ್ಳಿ. ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಒಗ್ಗರಣೆ ಆದಮೇಲೆ ಖಾರ ರುಬ್ಬಿರ್ತೀರ ಅಲ್ವಾ ಆ ಖಾರನ ಹಾಕ್ಕೊಳ್ಳಿ. ಖಾರ ಹಾಕ್ಬಿಟ್ಟು ಸ್ವಲ್ಪ ಕುದಿ ಬರಲಿ. ಅದು ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಖಾರನ. ಹಿಂಗೆ ಈ ಥರ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಬೋದು. ಈ ಥರ ಕುದಿ ಬಂದ ಮೇಲೆ ಈ ಥರ ಕುದಿಸ್ಕೊಳ್ಳಿ. ಕುದಿ ಬಂದಮೇಲೆ ಇನ್ನೊಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಆದಮೇಲೆ ನೀರು ಹಾಕ್ಕೊಳ್ಳಿ. ನೀರು ನೀವು ಸೊಪ್ಪು ಬೇಯಿಸ್ಕೊಂಡಿರ್ತೀರಲ್ವಾ ಆ ನೀರೇ ಹಾಕಿದ್ರೂ ಆಗುತ್ತೆ. ಅದೇ ನೀರು ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆ ನೀರು ಹಾಕ್ಕೊಂಬಿಟ್ಟು ನಿಮಗೆ ಎಷ್ಟು ಬೇಕು ಸಾಂಬಾರು ಅಷ್ಟು ಮಾಡ್ಕೊಳ್ಳಿ. ಅದು ಹಾಕ್ಬಿಟ್ಟು ಮುಚ್ಚಳ ಮುಚ್ಚಿ ಫುಲ್ ಕುದಿ ಬರೋವರೆಗೂ ಬೇಯಿಸಿ. ಅದಾದಮೇಲೆ ನಿಮಗೆ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಮೊದಲೇ ಹಾಕಿರ್ತೀರಲ್ವ, ಅದೇ ನೀರು ಹಾಕಿರ್ತೀರಲ್ಲ, ಸೊ ನೋಡ್ಕೊಂಡು ಹಾಕೊಳ್ಳಿ. ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಹಿಂಗೆ ಮಾಡಿದ್ರೆ ಸೊಪ್ಪಿನ ಸಾಂಬಾರು ರೆಡಿ. ಚೆನ್ನಾಗಿರುತ್ತೆ. ಇವಾಗ ಉಪ್ಪು ಹಾಕ್ತಿದ್ದೀನಿ. ಉಪ್ಪು ಸ್ವಲ್ಪನೇ ಹಾಕಿದ್ದೀನಿ. ಈ ಥರ ಕುದಿ ಬಂದಮೇಲೆ ಮುಗೀತು. ಇಷ್ಟೇ, ಸೊಪ್ಪಿನ ಸಾಂಬಾರು ರೆಡಿ. ಕಾಳು ಬೇಕಿದ್ರೆ ಒಗ್ಗರಣೆ ಮಾಡ್ಕೊಬೋದು, ಇಲ್ಲ ಹಾಗೆ ಹಾಕೊಬೋದು. ಇದಕ್ಕೆ ಮುದ್ದೆ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ.